Hello students, this is Rupashri from TGI DCT Coaching Center. ಈಗಾಗಲೇ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಬಂದಿದೆ. ಬಟ್ ಕೆಲವು ಸ್ಟೂಡೆಂಟ್ಸ್ ಗೆ ಆ ಬಂದಿರೋ ರಿಸಲ್ಟ್ಸ್ ಅಲ್ಲಿ ಕೆಲವು ಡೌಟ್ಸ್ ಗಳಿದೆ. ಆ ಡೌಟ್ಸ್ ಗಳನ್ನ ಕ್ಲಾರಿಫಿಕೇಶನ್ ಪ್ರೊವೈಡ್ ಮಾಡುವಂತ ವಿಡಿಯೋ ಇದಾಗಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ಜೊತೆಗೆ ಈಗ ಎಡಿಟಿಂಗ್ ಆಪ್ಷನ್ ಪ್ರೊವೈಡ್ ಮಾಡಿದ್ದಾರೆ. ಆದಷ್ಟು ಮೋರ್ ನಂಬರ್ ಆಫ್ ಕಾಲೇಜಸ್ ನ ಆಪ್ಷನ್ ಎಂಟ್ರಿಲಿ ನೀವು ಹಾಕಿ, ಅದರಿಂದ ನಿಮ್ಗೆ ತೊಂದರೆ ಏನೋ ಆಗೋದಿಲ್ಲ. ಇನ್ ಕೇಸ್ ನೀವು ಕಡಿಮೆ ನಂಬರ್ ಆಫ್ ಕಾಲೇಜಸ್ ಗಳನ್ನ ಎಂಟರ್ ಮಾಡೋದ್ರಿಂದ ನಿಮ್ಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ ನ ಫೇಸ್ ಮಾಡುವಂತ ಸಿಚುವೇಶನ್ ಫಾರ್ಮ್ ಆಗ್ಬಿಡಬಹುದು. ಸೊ ಈಗ ನೋಡೋಣ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ನಿಮ್ ಈ ರೀತಿ ಬಂದಿದೆ. ಸೊ ಇಲ್ಲಿ ನಿಮ್ಮ DCT ರಿಜಿಸ್ಟರ್ ನಂಬರ್, ನಿಮ್ ನೇಮು, ನಿಮ್ಗೆ ವೆರಿಫೈಡ್ ಕ್ಯಾಟಗರಿ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ನಿಮ್ಗೆ ಯಾವ ರೀತಿಯ ಕ್ಯಾಸ್ಟ್ ಕ್ಯಾಟಗರಿ ರಿಸರ್ವೇಶನ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿದೆ. ಈ ನಾನು ತಗೊಂಡಿರೋ ಎಕ್ಸಾಂಪಲ್ ಅಲ್ಲಿ 2AG ಅಂತ ಹೇಳ್ಬಿಟ್ಟು ಈ ಸ್ಟೂಡೆಂಟ್ ಗೆ ಇರೋಂತ ರಿಸರ್ವೇಶನ್ ಆಗಿದೆ. ಆದ್ರೆ ಇವರಿಗೆ ಇವರ ರ್ಯಾಂಕಿಂಗಿಗೆ ಅಲಾಟ್ ಆಗಿರೋ ಕಾಲೇಜು ಜನರಲ್ ಮೆರಿಟ್ ಅಲ್ಲಿ ಅಲಾಟ್ ಆಗಿದೆ. ಸೊ ಈ ಜನರಲ್ ಮೆರಿಟ್ ಅಲ್ಲಿ ಅಲಾಟ್ ಆಗಿರೋದ್ರಿಂದ ಇಲ್ಲಿ ಫೀಸ್ ಅನ್ನ ಡಿಸ್ಪ್ಲೇ ಮಾಡಿಲ್ಲ. ಹಾಗಾಗಿ ಕೆಲವು ಸ್ಟೂಡೆಂಟ್ಸ್ ಗೆ ಮ್ಯಾಮ್ ನನಗೆ ಕ್ಯಾಸ್ಟ್ ಕ್ಯಾಟಗರಿ ರಿಸರ್ವೇಶನ್ ಇದೆ, ಆದ್ರೆ GM ಅಲ್ಲಿ ಸೀಟ್ಸ್ ಅಲಾಟ್ ಆಗಿರೋದ್ರಿಂದ ನಾನು GM ರಿಲೇಟೆಡ್ ಫೀಸ್ ನ ಪೇ ಮಾಡ್ಬೇಕಾ, ಕ್ಯಾಸ್ಟ್ ಕ್ಯಾಟಗರಿ ರಿಲೇಟೆಡ್ ಅಮೌಂಟ್ ಅನ್ನ ಪೇ ಮಾಡ್ಬೇಕಾ ಅನ್ನೋ ಡೌಟ್ ಗಳಿದೆ. ಸೊ ಇದು SC ST ಇರ್ಬೋದು, ಅದರ್ ಯಾವುದೇ ಕ್ಯಾಟಗರಿ ಅವರಾಗ್ಲಿ ಎಲ್ಲರಿಗೂ GM ಇರುತ್ತೆ ಅಂತಲ್ಲ, ಇದು ಏನು ಅಂತ ತಿಳಿಸುವಂತದ್ದು ಆಗಿದೆ. ಸೊ ಇದು ಏನು ಅಂತಂದ್ರೆ ಇಲ್ಲಿ ನಾನು ನಿಮ್ಗೆ ಇಲ್ಲಿ ಇದು ಒಂದು ಅಬ್ಸರ್ವ್ ಮಾಡಬಹುದು. ಇವರು ಹಾಕಿರುವಂತ ಆಪ್ಷನ್ ಎಂಟ್ರಿಲಿ 10th ಕಾಲೇಜು ಇವರಿಗೆ ಅಲಾಟ್ ಆಗಿರುವಂತದ್ದು ಮಾಕ್ ಅಲಾಟ್ಮೆಂಟ್ ಅಲ್ಲಿ. ಸೊ ಅಂದ್ರೆ ಈಗ ನಮ್ಗೆ ಇಲ್ಲಿ ಎಕ್ಸಾಂಪಲ್ ತಗೊಳ್ಳೋಣ. 8th 9th 10th ಕಾಲೇಜ್ ಅಲಾಟ್ ಆಗಿದೆ. ಸೊ ಈಗ ನಾನು ಈಗ ತಗೊಂಡಿರುವಂತ ಎಕ್ಸಾಂಪಲ್ ಅಲ್ಲಿ ಮೊದಲನೇ ಕಾಲೇಜಿಗೆ ಇವ್ರ ಹತ್ರ ಇರುವಂತ ರಿಸರ್ವೇಶನ್ ಕೇವಲ 2AG ಮಾತ್ರ ಇರುವಂತದ್ದು ಇವ್ರ ಹತ್ರ ರಿಸರ್ವೇಶನ್. ಸೊ ಫಸ್ಟ್ ಇಲ್ಲಿ ಮೊದಲು ಯಾವ ಕಾಲೇಜ್ ನೀವು ಯಾವ ಕಾಲೇಜು ಯಾವ ಬ್ರಾಂಚ್ ಹಾಕಿರ್ತೀರಾ ಆ ಕಾಲೇಜಿನ ಆ ಬ್ರಾಂಚ್ ಅಲ್ಲಿ ಈ ವರ್ಷ ನಿಮ್ಗೆ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡಿರ್ತಾರೆ. ಆ ಕಾಲೇಜಿನ ಆ ಬ್ರಾಂಚ್ ಅಲ್ಲಿ ಸೀಟ್ ಮೆಟ್ರಿಕ್ಸ್ ಅಲ್ಲಿ ನಿಮಗೆ ಸೀಟ್ಸ್ ಗಳು ಇರಬೇಕು. ಅಂದ್ರೆ 2AG ಏನಾದ್ರೂ ಸೀಟ್ ಇದ್ರೆ ಸೀಟ್ ಸಿಗತ್ತೆ, ಇಲ್ಲ ಅಂದ್ರೆ GM ಗಂತೂ ಪ್ರತಿ ಕಾಲೇಜಲ್ಲೂ ಸೀಟ್ಸ್ ಇರ್ತದೆ. ಸೊ ಫಸ್ಟ್ ಏನ್ ಮಾಡುತ್ತೆ, ಫಸ್ಟ್ ಹೋಗಿ GM ಅಲ್ಲಿ ಸೀಟ್ ಇದೆನಾ ನೋಡುತ್ತೆ. ಸೊ ಇರಲ್ಲ. ಏನಕ್ಕೆ ಅಂದ್ರೆ ಇವರ ರ್ಯಾಂಕಿಂಗಿಗೆ ಈ ಎಕ್ಸಾಂಪಲ್ ನೋಡೋಣ. ಇಲ್ಲಿ ರ್ಯಾಂಕಿಂಗ್ ಬಂದು 578 ರ್ಯಾಂಕಿಂಗ್ ಇದೆ. ಸೊ ಬಿಫೋರ್ 578 ರ್ಯಾಂಕ್ ಅಂದ್ರೆ ಈ ಸ್ಟೂಡೆಂಟ್ ಹಾಕಿರೋ ಮೊದಲನೇ ಕಾಲೇಜಲ್ಲಿ GM ಎಲ್ಲಾದು 0 ಆಗಿದೆ. ಈವನ್ ಅವ್ರಿಗಿರೋ ರಿಸರ್ವೇಶನ್ GA 2AG ಏನಿದೆ ಅವ್ರ ಹತ್ರ ಇರುವಂತ ಎಲ್ಲಾ ರಿಸರ್ವೇಶನ್ಸ್ ಗಳಲ್ಲೂ ಸೀಟ್ಸ್ ಗಳು ಆಲ್ರೆಡಿ ಎಂಟಿ ಆಗೋಗಿದೆ. ಹಾಗಾಗಿ ಮೊದಲನೇ ಕಾಲೇಜಲ್ಲಿ ಇಲ್ಲ, 2ರಲ್ಲಿಲ್ಲ, 3ಇಲ್ಲ. ಇದೇ ರೀತಿ ಅಂಟಿಲ್ 9th ವರ್ಗು ಅವರು ಹಾಕಿರೋ ಪ್ರಿಯಾರಿಟಿ ಕಾಲೇಜ್ಗಳಲ್ಲಿ ಆ 9 ಕಾಲೇಜ್ಗಳಲ್ಲಿ ಅವರಿಗೆ ಸೀಟ್ಸ್ ಗಳು ಇರಲಿಲ್ಲ. ಓಕೆ, ಈವನ್ ಜನರಲ್ ಮೆರಿಟ್ ಅಲ್ಲೂ ಸೀಟ್ ಇಲ್ಲ, ಕ್ಯಾಸ್ಟ್ ಕ್ಯಾಟಗರಿ ರಿಸರ್ವೇಶನ್ ಅಲ್ಲೂ ಸೀಟ್ಸ್ ಗಳು ಅಂದ್ರೆ ಕನ್ನಡ ಮೀಡಿಯಂ ಅಂದ್ರೆ ಪ್ರತಿ ಕ್ಯಾಸ್ಟಿಗೆ ಕೂಡ ಫಾರ್ ಎಕ್ಸಾಂಪಲ್ 2AG 2A ಕನ್ನಡ 2AR, ಇದೇ ರೀತಿ 3AG 3AK 3AR, ಕ್ಯಾಟಗರಿ 1G ಕ್ಯಾಟಗರಿ 1 ಕನ್ನಡ ಕ್ಯಾಟಗರಿ 1 ರೂರಲ್. ಇದೇ ರೀತಿ ಪ್ರತಿ ಕ್ಯಾಸ್ಟಿನ ರಿಸರ್ವೇಶನ್ ಇರುತ್ತೆ. ನಿಮ್ಮ ಹತ್ರ ಯಾವ ರಿಸರ್ವೇಶನ್ ಇದೆ ಅಲ್ಲೆಲ್ಲ ಸೀಟ್ಸ್ ಗಳನ್ನ ಚೆಕ್ ಮಾಡುತ್ತೆ. ಸೊ ಈ ಎಕ್ಸಾಂಪಲ್ ಅಲ್ಲಿ 9th ವರ್ಗು ಅವ್ರಿಗೆ ಯಾವ ಸೀಟ್ ಇಲ್ಲ, 10th ಕಾಲೇಜಲ್ಲಿ ಬರುತ್ತೆ. ಜನರಲ್ ಮೆರಿಟ್ ಅಲ್ಲೇ ಸೀಟ್ಸ್ ಇದೆ. ಫಾರ್ ಎಕ್ಸಾಂಪಲ್ 2 ಸೀಟ್ ಇದೆ ಅಂತ ಅಸಂಪ್ಷನ್ ಮಾಡೋಣ. ಸೊ 2 ಸೀಟ್ ಇದೆ ಅಂದ್ರೆ ಈ ಸ್ಟೂಡೆಂಟ್ಗೆ 1 ಸೀಟು ಅಲಾಟ್ ಆಯ್ತು. ಜನರಲ್ ಅಲ್ಲಿ ಸೀಟ್ ಇರೋದ್ರಿಂದ ಯಾವಾಗ್ಲೂ ಅಷ್ಟೇ ಸೀಟು ಫಸ್ಟ್ ಜನರಲ್ ಮೆರಿಟ್ ಅಲ್ಲಿ ಸೀಟು ಜನರಲ್ ಅಲ್ಲಿ ಸೀಟ್ ಸಿಗುತ್ತೆ. ಜನರಲ್ ಅಲ್ಲಿ ಇಲ್ಲ ಅಂದ್ರೆ ಅವರ ರಿಸರ್ವೇಶನ್ ಅಲ್ಲಿ ಚೆಕ್ ಮಾಡ್ತಾರೆ. ಅರ್ಥ ಆಗ್ತಿದೆ? ಸೊ ಹಾಗಾಗಿ ಈ ಸ್ಟೂಡೆಂಟ್ಗೆ ಜನರಲ್ ಅಲ್ಲಿ ಸೀಟ್ ಇದ್ದಿದ್ರಿಂದ ಸೊ ಜನರಲ್ ಅಲ್ಲಿ ಸೀಟ್ ಅಲಾಟ್ ಆಯ್ತು. ಅವರು 2AG ಗೆ ಚೆಕ್ ಮಾಡೋ ನೆಸೆಸಿಟಿ ಇಲ್ಲ.
ಸೊ ಕ್ಯಾಸ್ಟ್ ಕ್ಯಾಟಗರಿ ರಿಸರ್ವೇಶನ್ಸ್ ಗಳಿದ್ರೆ ಅದು ನಿಮ್ಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಆಗಿರುತ್ತೆ. ಜನರಲ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಬಹುದು, ನಿಮ್ಮ ಕ್ಯಾಸ್ಟ್ ಕ್ಯಾಟಗರಿ ರಿಸರ್ವೇಶನ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ದಿಸ್ ಇಸ್ ಎ ಬೆನಿಫಿಟ್ ಫಾರ್ ಕ್ಯಾಸ್ಟ್ ಕ್ಯಾಟಗರಿ ರಿಸರ್ವೇಶನ್ ಸ್ಟೂಡೆಂಟ್. ಆದ್ರೆ ನೀವು ಯಾವ ಕ್ಯಾಟಗರಿ ಇರ್ತೀರಾ ಆ ಕ್ಯಾಟಗರಿ ಫೀಸ್ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ. ಸೀಟ್ ನಿಮ್ಗೆ ಯಾವುದೇ ತರ ರಿಸರ್ವೇಶನ್ ಅಲ್ಲಿ ಸಿಗ್ಲಿ, ನಿಮ್ಗೆ ಫೀಸ್ ಬರೋದು ನಿಮ್ಗೆ ವೆರಿಫೈಡ್ ಕ್ಯಾಟಗರಿ ಯಾವ್ದಾಗಿರುತ್ತೆ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ ಸ್ಲಿಪ್ ಅಲ್ಲಿ ಸಪೋಸ್ ನೀವು SC ST ಆಗಿದ್ರೆ ನಿಮ್ಗೆ SC ST ಫೀಸ್ ಅಪ್ಲಿಕೇಬಲ್ ಆಗುತ್ತೆ. 2A 2B ಆಗಿದ್ರೆ 2A 2B ನೇ ಫೀಸ್ ಅಪ್ಲಿಕೇಬಲ್ ಆಗುತ್ತೆ. ಆದ್ರೆ ರಿಸರ್ವೇಶನ್ ಗೆ ನಿಮ್ಗೆ n ನಂಬರ್ ಆಫ್ ಆಪ್ಷನ್ಸ್ ಗಳು ಸಿಗ್ತದೆ ಸ್ಟೂಡೆಂಟ್ಸ್. ಇದ್ರ ಜೊತೆಗೆ ಏನು ಅಂದ್ರೆ ಕೆಲವು ಸ್ಟೂಡೆಂಟ್ಸ್ ಈಗ ನನಗೆ ಕೇಳ್ತಿದ್ದೀರಾ ಮ್ಯಾಮ್ ಆಪ್ಷನ್ ಎಂಟ್ರಿಲಿ ಈಗ ನಿಮ್ಗೆ ಬಂದಿರೋಂತ ಕಾಲೇಜ್ ಅಂದ್ರೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಬಂದಿರೋ ಕಾಲೇಜ್ ಬರ್ಬೋದು, ಬರ್ದಲೇ ಇರ್ಬೋದು. ಇನ್ನೊಂದು ಮ್ಯಾನೇಜ್ಮೆಂಟ್ ಸರೆಂಡರ್ ಸೀಟ್ಸ್ ಗಳನ್ನ ಈಗ ಅಂದ್ರೆ ಮ್ಯಾನೇಜ್ಮೆಂಟ್ ಗಳು ಕೆಲವು ಸೀಟ್ಸ್ ಗಳನ್ನ ಸರೆಂಡರ್ ಮಾಡಿದ್ದಾರೆ. ಆ ಸೀಟ್ಸ್ ಗಳ ಸೀಟ್ ಮೆಟ್ರಿಕ್ಸ್ ಗಳನ್ನ ಕೂಡ ನೀವು ಚೆಕ್ ಮಾಡಿಕೊಂಡು ಇನ್ನೂ ಸ್ಟಿಲ್ ನಿಮಗೆ ಟೈಮ್ ಇದೆ, ಆದಷ್ಟು ಬೇಗ ಮೋರ್ ನಂಬರ್ ಆಫ್ ಕಾಲೇಜಸ್ ಗಳನ್ನ ಹಾಕಿ ಆದಷ್ಟು ನಿಮ್ಗೆ ಯಾವ್ದು ಬೆಸ್ಟ್ ಕಾಲೇಜ್ ಬೇಕು. ಸಪೋಸ್ ನಿಮ್ದು ಎಷ್ಟಾದ್ರೂ ರ್ಯಾಂಕ್ ಇರಲಿ, ನಿಮ್ಗೆ ಮೊದಲನೇದು ಟಾಪ್ 1 ಕಾಲೇಜು RV ಬೇಕಾ, RV ಹಾಕಿ ಮೊದಲನೇ ಕಾಲೇಜು. ಸೊ ನೆಕ್ಸ್ಟ್ ನಿಮ್ಗೆ UVC ಬೇಕಾ, UVC ಹಾಕಿ. ನೆಕ್ಸ್ಟ್ BMS ಬೇಕಾ, BMS ಹಾಕಿ. UBDT ಬೇಕಾ. ಸೊ ನೀವ್ ಹೇಗ್ ಹಾಕ್ಬೇಕು ಅಂದ್ರೆ ನಿಮ್ ಮೊದಲು ನಿಮ್ ಡ್ರೀಮ್ ಇದೆ ಆ ಕಾಲೇಜನ್ನು ಹಾಕಿ. ನಿಮ್ಮ ರ್ಯಾಂಕಿಂಗಿಗೆ ನಿಮ್ಗೆ ಅಲ್ಲಿ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಸೀಟ್ ಇದ್ದು ನಿಮ್ಮ ಕಟ್ ಆಫಿಗೆ ಅಲ್ಲಿ ಸೀಟ್ ಸಿಕ್ಕರೆ ಸಿಗತ್ತೆ, ಇಲ್ಲದೆ ಇದ್ರೆ ಒಂದು ಮೂವ್ ಆಗುತ್ತೆ. ಎಕ್ಸ್ಟ್ರಾ ಮೋರ್ ನಂಬರ್ ಆಫ್ ಕಾಲೇಜಸ್ ಹಾಕೋದ್ರಿಂದ ತೊಂದರೆ ಇಲ್ಲ ಮಕ್ಕಳೇ, ಆದ್ರೆ ಕಡಿಮೆ ಹಾಕಿದ್ರೆ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳಿರುತ್ತೆ. ಇನ್ನು ನೀವು ಬರೀ ಸುಮ್ಮನೆ ರ್ಯಾಂಡಮ್ ಆಗಿ ಹಾಕೋಗಿಲ್ಲ, ಕಂಪಲ್ಸರಿ ಸೀಟ್ ಮೆಟ್ರಿಕ್ಸ್ ಕಟ್ ಆಫ್ ಅನ್ನ ಕಂಪೇರ್ ಮಾಡಿನೇ ಹಾಕ್ಬೇಕು. ಫೀಸ್ ಅನ್ನೋದು ಅದು ನಿಮ್ಮ ಪರ್ಸನಲ್ ಆಸ್ಪೆಕ್ಟ್ ಆಗಿರುತ್ತೆ, ಅದನ್ನ ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಹಾಕ್ಬೇಕು. ಆ ಪ್ರತಿ ಕಾಲೇಜ್ ಹಾಕುವಾಗ್ಲೂ ಆ ಕಾಲೇಜಿನ ಫೀಸ್ ಸ್ಟ್ರಕ್ಚರ್ ಏನು ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಸೊ ಆ ಫೀಸ್ ಕೂಡ ಆ ಫೀಸ್ ರಿಲೇಟೆಡ್ ಡೌಟ್ ಕ್ಲಾರಿಫಿಕೇಶನ್ ವಿಡಿಯೋನು ನಾನು ಪ್ರೊವೈಡ್ ಮಾಡಿದ್ದೀನಿ. ಒಂದು ಮೋರ್ ನಂಬರ್ ಆಫ್ ಕಾಲೇಜಸ್ ಗಳನ್ನ ಹಾಕಿ ಕಟ್ ಆಫ್ ನ ಕಂಪೇರ್ ಮಾಡಲೇಬೇಕು. ಆ ಕಾಲೇಜಲ್ಲಿ ಸೀಟ್ಸ್ ಗಳು ಇದನ್ನ ಇಲ್ವಾ ಚೆಕ್ ಮಾಡಲೇಬೇಕು. ಅತಿ ಹೆಚ್ಚು ಕಾಲೇಜ್ಗಳನ್ನ ಹಾಕೋದ್ರಿಂದ ಫಾರ್ ಎಕ್ಸಾಂಪಲ್ ನಿಮಗೆ ಈ ಎಕ್ಸಾಂಪಲ್ ಅಲ್ಲಿ ನೋಡೋಣ, 10th ಕಾಲೇಜ್ ಸಿಕ್ಕರೆ ನೀವು ಕೆಳಗಡೆ ಎಷ್ಟೇ ಕಾಲೇಜ್ ಹಾಕಿರ್ರಿ ಅವುಗಳು ನಿಮ್ಗೆ ಯಾವುದೇ ರೀತಿ ಇಂಪ್ಯಾಕ್ಟ್ ಮಾಡೋದಿಲ್ಲ. ಆದ್ರೆ ನೀವು ಫಾರ್ ಎಕ್ಸಾಂಪಲ್ ಕೆಲವು ಸ್ಟೂಡೆಂಟ್ಸ್ ಮ್ಯಾಮ್ ನನಗೆ ದಾವಣಗೆರೆಯಲ್ಲೇ ಸೀಟ್ ಬೇಕು, 4 ಕಾಲೇಜ್ ಹಾಕಿದ್ದೀರಾ, 4 ಕಾಲೇಜಲ್ಲಿ ಹಾಕಿದ ತಕ್ಷಣ ನಿಮಗೆ ನಿಮ್ಮ ರ್ಯಾಂಕಿಂಗಿಗೆ ಸೀಟ್ಸ್ ಗಳ ಅವೈಲಬಿಲಿಟಿ ಇದ್ರೆ ಸಿಗುತ್ತೆ, ಇಲ್ಲದೆ ಇದ್ರೆ ಸೀಟ್ ನಾಟ್ ಅಲಾಟೆಡ್ ಅಂತ ಹೋಗುತ್ತೆ. ಸೊ ಹಾಗಾಗಿ ಮೋರ್ ನಂಬರ್ ಆಫ್ ಕಾಲೇಜಸ್ ಗಳನ್ನ ಹಾಕಬೇಕು. ಸೊ ಕಂಪಲ್ಸರಿ ಎಲ್ಲದನ್ನ ಚೆಕ್ ಮಾಡಲೇಬೇಕಾಗತ್ತೆ ಸ್ಟೂಡೆಂಟ್ಸ್. ಸೊ ಇನ್ನು ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ನಲ್ಲಿ ಈಗಾಗಲೇ ಸ್ಟೇಟ್ ಗೆ ಫಸ್ಟ್ ರ್ಯಾಂಕ್ ಇರುವಂತ ಮೊಹಮ್ಮದ್ ಸೈಫ್ ಅಲಿ ಶೇಖ್. ಸೊ ಇವರು ಸ್ಟೇಟ್ ಫಸ್ಟ್ ರ್ಯಾಂಕ್ ಇರುವಂತ ಸ್ಟೂಡೆಂಟ್. ಸೊ ದಿಸ್ ಇಸ್ ಲಾಸ್ಟ್ ಇಯರ್ ಸ್ಟಾಟಿಸ್ಟಿಕ್ಸ್ ಆಗಿರ್ತದೆ. ನಾಟ್ ಓನ್ಲಿ CET, ಈವನ್ KPTCL PWDL ಕೂಡ ನಾವು ಕೋಚಿಂಗ್ ನ ಪ್ರೊವೈಡ್ ಮಾಡಿ ಈಗಾಗಲೇ ಸೆಲೆಕ್ಷನ್ ಆಗಿರೋ ಸ್ಟೂಡೆಂಟ್ಸ್ ಗಳಿದ್ದಾರೆ. ಸೊ ಇದರ ಜೊತೆಗೆ ನಮ್ಮ ಈಗಾಗಲೇ 2025 ಬ್ಯಾಚ್ ಅಡ್ಮಿಷನ್ಸ್ ಗಳು ಓಪನ್ ಇದೆ. ಬೋತ್ ಆನ್ಲೈನ್ ಅಂಡ್ ಆಫ್ಲೈನ್ ಅಡ್ಮಿಷನ್ಸ್ ಗಳಿದೆ. ನಿಮ್ಗೆ ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. 5 ಸಬ್ಜೆಕ್ಟ್ ಇರುವಂತ ನಿಮ್ಗೆ ಟೆಕ್ಸ್ಟ್ ಬುಕ್ಸ್ ಗಳು ಕೂಡ ಅವೈಲಬಿಲಿಟಿ ಇದೆ. ರೆಪ್ಯೂಟೆಡ್ ಇಂಜಿನಿಯರಿಂಗ್ ಕಾಲೇಜ್ ಫ್ಯಾಕಲ್ಟೀಸ್ ಗಳ ಕ್ಲಾಸಸ್ ನ ತಗೊಳ್ತಾ ಇದ್ದಾರೆ. 100% ಕ್ವಾಲಿಟಿ ಆಫ್ ಕೋಚಿಂಗ್ ನ ವಿತ್ 100% ಸಿಲೆಬಸ್ ಕಂಪ್ಲೀಷನ್ ಪ್ರೊವೈಡ್ ಮಾಡ್ತಾ ಇದೀವಿ. ಕೋಚಿಂಗ್ ಜಾಯಿನ್ ಆಗೋ ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ಸ್ ಇಲ್ಲಿ ಮೆನ್ಷನ್ ಮಾಡಿರೋಂತ ನಂಬರ್ಸ್ ಗಳಿಗೆ ಕಾಲ್ ಮಾಡೋದ್ರ ಮೂಲಕ ಅಡ್ಮಿಷನ್ಸ್ ನ ನೀವು ತಗೋಬಹುದು ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆದಷ್ಟು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪ್ ಗಳಲ್ಲಿ ಶೇರ್ ಮಾಡಿ. ದಿಸ್ ಇಸ್ ರೂಪಶ್ರೀ ಫ್ರಮ್ TGI DCT ಕೋಚಿಂಗ್ ಸೆಂಟರ್.